ಕೊಪ್ಪಳದ ಮರಕುಂಬಿಯಲ್ಲಿ ದಲಿತರ ಮೇಲೆ ನಡೆದಂತಹ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ 97 ಅಪರಾಧಿಗಳಿಗೆ ಜಾಮೀನು ಮಂಜೂರಾಗಿದೆ. A1 ಆರೋಪಿ ಮಂಜುನಾಥ್ ಹೊರತುಪಡಿಸಿದಂತೆ 97 ಅಪರಾಧಿಗಳಿಗೆ ಇಲ್ಲಿ ಜಾಮೀನು ಮಂಜೂರು ಮಾಡಲಾಗಿದೆ. ಪ್ರಕರಣಕ್ಕೆ ತಡೆಯಾಜ್ಞೆ ನೀಡಿದ ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠ 97 ಅಪರಾಧಿಗಳಿಗೆ ಜಾಮೀನನ್ನ ನೀಡಿದೆ. ಧಾರವಾಡ ಹೈಕೋರ್ಟ್ 98 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ನೀಡಿ ಆದೇಶವನ್ನ ಕೊಟ್ಟಿತ್ತು. ಈ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದ್ರು 98 ಅಪರಾಧಿಗಳ ಕುಟುಂಬಸ್ಥರು. ಇಂದು ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಈ ಆದೇಶ ಹೊರಬಿದ್ದಿದೆ. 97 ಅಪರಾಧಿಗಳಿಗೆ ಈಗ ಜಾಮೀನನ್ನ ಕೊಡಲಾಗಿದೆ. ಕೊಪ್ಪಳದಲ್ಲಿ 2014 ಆಗಸ್ಟ್ 28ನೇ ತಾರೀಕು ಏನು ಈ ದಲಿತರ ಮೇಲೆ ದೌರ್ಜನ್ಯ ಮಾಡಲಾಗಿತ್ತು, ಅವರ ಗುಡಿಸಲುಗಳಿಗೆ ಬೆಂಕಿಯನ್ನು ಹಚ್ಚಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ 98 ಜನರಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿತ್ತು ಜಿಲ್ಲಾ ನ್ಯಾಯಾಲಯದಿಂದ. ಆದ್ರೀಗ ಅವರು 97 ಜನ ಅಪರಾಧಿಗಳಿಗೂ ಕೂಡ ಜಾಮೀನನ್ನು ಮಂಜೂರು ಮಾಡಲಾಗಿದೆ. 2014 ಆಗಸ್ಟ್ 28ನೇ ತಾರೀಕು ನಡೆದಂತಹ ಘಟನೆ ಇದು. ದಲಿತರ ಮೇಲಿನ ದೌರ್ಜನ್ಯ ಆಗಿತ್ತು. ಮರಕೊಂಬಿಯಲ್ಲಿ ದಲಿತರಿಗೆ ಕ್ಷೌರದ ಅಂಗಡಿ ಇರ್ಬೋದು, ಹೋಟೆಲ್ಗಳಿಗೆ ಪ್ರವೇಶ ಇರಲಿಲ್ಲ. ಇದೆಲ್ಲವನ್ನು ಕೂಡ ಎಷ್ಟು ದಿನ ಅಂತ ಸಹಿಸಿಕೊಳ್ಳೋದು. ಹೀಗಾಗಿ ಅನೇಕ ಬಾರಿ ದಲಿತರು ಪಾಪ ಪ್ರಶ್ನೆಯನ್ನ ಮಾಡ್ತಾನೆ ಇದ್ರು. ಆದರೆ ಸವರ್ಣೀಯರು ಮತ್ತು ದಲಿತರ ನಡುವೆ ಆಗಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗ್ತಾನೆ ಇತ್ತು. ಅಂದರೆ ಅಸ್ಪೃಶ್ಯತೆ ಇಲ್ಲಿ ಆಚರಣೆ ಇದ್ದಿದ್ರಿಂದ ಸವರ್ಣೀಯರು ಮತ್ತು ದಲಿತರ ಮಧ್ಯೆ ಗಲಾಟೆಗಳಾಗ್ತಾನೆ ಇತ್ತು. ಒಂದಿನ ಈ ಮಂಜುನಾಥ್ ಅನ್ನುವಂಥವ್ರು ಸಿನಿಮಾ ನೋಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಗಲಾಟೆ ಆಗುತ್ತೆ. ಆ ಗಲಾಟೆಗೆ ಅಥವಾ ಆತನನ್ನು ಹೊಡೆದಿದ್ದಕ್ಕೆ ದಲಿತರೇ ಹೊಡೆದಿರೋದು ಅಂತೇಳಿ ಮಂಜುನಾಥ್ ಹೋಗಿ ಇಡೀ ಊರು ತುಂಬ ಹೇಳಿದರು. ಗಂಗಾವತಿಯಲ್ಲಿ ಸಂಗಡಿಗರೊಂದಿಗೆ ಸಿನಿಮಾ ನೋಡೋದಕ್ಕೆ ಈ ಮಂಜುನಾಥ್ ಹೋಗಿದ್ದ. ಆ ಸಂದರ್ಭದಲ್ಲಿ ಆದಂಥ ಗಲಾಟೆ ದೊಡ್ಡದಾಗಿತ್ತು. ಮಂಜುನಾಥ್ ಮೇಲೆ ದಲಿತರೇ ಈ ರೀತಿ ಹಲ್ಲೆ ಮಾಡಿದ್ದಾರೆ ಅಂತ ಸವರ್ಣೀಯರು ಸಿಟ್ಟಿನಿಂದ ಇಡೀ ಊರಿಗೂರಲ್ಲೇ ಇರುವಂಥ ದಲಿತರ ಮನೆಗಳಿಗೆ ಬೆಂಕಿ ಹಚ್ಚಿದ್ರು, ಹಲ್ಲೆ ಮಾಡಿದ್ರು, ದಾಂಧಲೆಗಳು ಗಲಭೆಗಳಾಗ್ಬಿಟ್ಟಿದ್ವು, ದೌರ್ಜನ್ಯ ಆಗಿತ್ತು. ಹೀಗಾಗಿ ಈ ಬಗ್ಗೆ ಭೀಮೇಶ್ ಅನ್ನೋರು ದೂರು ನೀಡಿದ್ರು. ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನಾಗರಾಜ್. ಮರಕುಂಬಿ ಕೇಸ್ ಅಂತ ಬಂದಾಗ ಐತಿಹಾಸಿಕ ತೀರ್ಪನ್ನ ಜಿಲ್ಲಾ ನ್ಯಾಯಾಲಯ ಪ್ರಕಟ ಮಾಡಿತ್ತು. ಆದರೆ ಇವತ್ತು ಹೈಕೋರ್ಟ್ನಲ್ಲಿ ಈಗ 97 ಜನ ಅಪರಾಧಿಗಳಿಗೆ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಈ ಕೇಸಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ಸೌಖ್ಯ ಖಂಡಿತಲು ಕೂಡ ಇನ್ನು ಕೊಪ್ಪಳ ಜಿಲ್ಲೆಯ ಮತ್ತೊಂದು ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣ ಆಗಿತ್ತು ಅಂತ ಹೇಳಿ ಕೊಪ್ಪಳ ಜಿಲ್ಲೆಯ ನ್ಯಾಯಾಲಯ ಒಂದು ಏನಂದ್ರೆ ಸರಿಸುಮಾರು 101 ಜನರನ್ನ ಅವರು ಅಪರಾಧಿಗಳ ಅಂತೇಳಿ ಜೀವಾವಧಿ ಶಿಕ್ಷೆ ಮಾಡಿತ್ತು. ಅದರಲ್ಲಿ ಒಂದು ಏನಂತಂದ್ರೆ ಸರಿಸುಮಾರು 99 ಜನರಿಗೆ ಇವತ್ತು ಜೀವಾವಧಿ ಶಿಕ್ಷೆಯನ್ನ ಮಾಡಿತ್ತು. ಅದರಲ್ಲಿ ಒಬ್ಬರು ಕೂಡ ಮೃತಪಟ್ಟಿದ್ರು. ಇದೀಗ ಉಳಿದಂತ 98 ಜನರ ಪೈಕಿ A1 ಆರೋಪಿ ಮಂಜುನಾಥ್ ಹೊರತುಪಡಿಸಿ ಉಳಿದಂತ ಎಲ್ಲಾ ಆರೋಪಿಗಳಿಗೆ ಇವತ್ತು ಸ್ವತಃ ಹೈಕೋರ್ಟ್ನ ಧಾರವಾಡ ಹೈಕೋರ್ಟ್ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿರುತ್ತದೆ. ಇದರಿಂದ ಇವತ್ತು ಗ್ರಾಮದಲ್ಲಿ ಎಲ್ಲರಿಗೂ ಕೂಡ ಇವತ್ತು ಹಬ್ಬದ ವಾತಾವರಣ ನಿರ್ಮಾಣ ಆಗಿರುತ್ತದೆ. ಕಾರಣ ಏನಂತಂದ್ರೆ ದೀಪಾವಳಿ ಸಂದರ್ಭದಲ್ಲಿ ಸರಿಸುಮಾರು 99 ಜನರು ಕೂಡ ಅಪರಾಧಿಗಳು ಅವ್ರ ಜೀವದ ಶಿಕ್ಷೆ ಅಂತ ಹೇಳಿ ಘೋಷಣೆ ಮಾಡಿದ ಬೆನ್ನಲ್ಲೇ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದೆ. ಇಡೀ ಗ್ರಾಮವೇ ದುಃಖದಲ್ಲಿ ಇತ್ತು. ಆ ಕಾರಣಕ್ಕಾಗಿ ಸರಿಸುಮಾರು ಎಲ್ಲರೂ ಕೂಡ ಸ್ಮಶಾನ ಮೌನ ಕೂಡ ಆವರಿಸಿತ್ತು. ಇದರ ಬೆನ್ನಲ್ಲೇ ಯಾಕಂದ್ರೆ ಇದನ್ನ ಜಿಲ್ಲಾ ನ್ಯಾಯಾಲಯದ ಆದೇಶ ಪ್ರಶ್ನೆ ಮಾಡಿ ಕುಟುಂಬಸ್ಥರು ಕೂಡ ಧಾರವಾಡ ಹೈಕೋರ್ಟ್ಗೆ ಹೋಗಿದ್ರು. ಧಾರವಾಡ ಹೈಕೋರ್ಟ್ ಅಲ್ಲಿ ಇವತ್ತು ಏನ್ ಆದೇಶಕ್ಕೆ ತಡೆಯಾಜ್ಞೆ ನೀಡಿ ಸರಿಸುಮಾರು 98 ಜನರಿಗೆ 98 ಜನರ ಪೈಕಿ 97 ಜನರಿಗೆ ಜಾಮೀನು ಮಂಜೂರು ಮಾಡಿರುತ್ತದೆ. ಇದರಿಂದ ಗ್ರಾಮದಲ್ಲಿ ಅವರ ಕುಟುಂಬಸ್ಥರು ಕೂಡ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇದು ನಮಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇತ್ತು, ನ್ಯಾಯಾಲಯ ನಮಗೆ ಆ ಕಾರಣಕ್ಕಾಗಿ ನಾವು ನಂಬಿಕೆ ಇಟ್ಕೊಂಡು ನಾವು ಹೋಗಿ ಪ್ರಶ್ನೆ ಮಾಡಿದ್ವಿ. ಅವರಿಗೆ ಈ ಕಾರಣಕ್ಕಾಗಿ ನಮಗೆ ನ್ಯಾಯಕ್ಕೆ ಜಯ ಸಂದಿದೆ ಅಂತೇಳಿ ಹೇಳಿಕೊಂಡಿರ್ತು. ಆ ಬಗ್ಗೆ ಪ್ರಕರಣ ಇದೆ. ಪ್ರಕರಣದಲ್ಲಿ ಕೂಡ ನಾವು ಮುಂದೆ ಎಲ್ಲರೂ ಕೂಡ ಚೆನ್ನಾಗಿ ಇರ್ತೀವಿ, ಎಲ್ಲ ಗ್ರಾಮದಲ್ಲಿ ಕೂಡ ಎಲ್ಲರೂ ಒಂದಾಗಿ ಬಾಳ್ತೀವಿ. ಈ ಪ್ರಕರಣವನ್ನು ಕೂಡ ಇತ್ಯರ್ಥಪಡಿಸಿಕೊಂಡು ಕೂಡ ನಾವು ಸದಾಯಗದ ಪ್ರಯತ್ನ ಮಾಡ್ತೀವಿ ಅಂತೇಳಿ ಕುಟುಂಬಸ್ಥರು ಹೇಳಿರ್ತು. ಸೌಖ್ಯ. ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ.